2011ರ ಜಾತಿ ಗಣತಿ ಆಮೇಲೆ ಈಗ ಸಿದ್ದರಾಮಯ್ಯನವರು ಮಾಡಿಸಿರುವಂಥ ಜಾತಿ ಗಣತಿ ಪ್ರಕಾರ ಕರ್ನಾಟಕದಲ್ಲಿ ಬರೋಬ್ಬರಿ 14% ಮುಸ್ಲಿಮರಿದ್ದಾರೆ. 75 ಲಕ್ಷ ಮುಸ್ಲಿಂ ಗುತ್ತಿಗೆದಾರರಿಗೆ 4% ಮೀಸಲಾತಿ ಅಂಗೀಕಾರ ಆಯಿತು. ಮೊನ್ನೆ OBC ಕೋಟಾದಿಂದ 4% ಕಿತ್ತುಕೊಳ್ಳಲಾಗಿದೆ ಅಂತ ಹೇಳಲಾಗ್ತಾ ಇದ್ದಾರೆ. ಈ ಹಿಂದೆ SC/SCಗಳಿಗೆ ಮತ್ತು ಕೆಲವು ಲಿಂಗಾಯತ ಇದಕ್ಕೆ 4% ಕೊಟ್ಟಿದ್ರು, ಮುಸ್ಲಿಮರಿಂದ ಕಿತ್ಕೊಂಡು ಕೊಟ್ಟಿದ್ರು ಅನ್ನೋಂಥದ್ದು ಒಂದು ಚರ್ಚೆ ಆಗಿತ್ತಲ್ವಾ. ಆ ಸಂದರ್ಭದಲ್ಲಿ ಕೆಲವು ಸಮುದಾಯಗಳಿಗೆ ದೊಡ್ಡ ಪೆಟ್ಟಾಯಿತು. ಲಂಬಾಣಿ ಸಮುದಾಯಗಳು ಓಟ್ ಹಾಕಲಿಲ್ಲ BJPಗೆ. ಹಾಗೇನೆ ಈಗ ಕರ್ನಾಟಕದಲ್ಲಿ OBCಗೆ 32% ಮೀಸಲಾತಿ ಇರ್ತಾ ಇತ್ತು. ಆದರೆ ಇದೀಗ OBCಗೆ 28% ಮೀಸಲಾತಿ ಉಳಿದಿದೆ ಅಂತ ಕೇಳಿ ಬರ್ತಾ ಇದೆ. ಅವರಿಂದ ಕಿತ್ಕೊಂಡಿದ್ದಾರೆ ಅಂತೇಳಿ ಈ ನಿಯಮ ಜಾರಿ ಮಾಡೋದು ಸಿದ್ದರಾಮಯ್ಯ ಸರ್ಕಾರಕ್ಕೆ ಕಷ್ಟವಾಗಬಹುದೇನೋ. ಇಂಥ ನಿರ್ಧಾರ ರಾಜ್ಯ ಸರ್ಕಾರ ತೆಗೆದುಕೊಳ್ಳುವಂತಿಲ್ಲವಂತೆ, ಇಂಥ ನಿರ್ಧಾರ ಕೇಂದ್ರ ಸರ್ಕಾರ ಮಾತ್ರ ಕೈಗೊಳ್ಳಬಹುದಂತೆ, ಧರ್ಮದ ಆಧಾರದಲ್ಲಿ ಮೀಸಲಾತಿ ನೀಡುವಂತಿಲ್ಲ ಅಂತ BJP ಹೇಳ್ತಾ ಇರೋದು. ಈ ಪ್ರಕರಣ ಮಗದೊಮ್ಮೆ ಕೋರ್ಟ್ಗೆ ಹೋಗುವ ಸಾಧ್ಯತೆ ಇದೆ. ಭವಿಷ್ಯ ಗೊತ್ತಿದ್ರೂ ಮೀಸಲಾತಿ ಸಿದ್ದರಾಮಯ್ಯ ಕೊಡ್ತಾರಾ, ಸಿದ್ದರಾಮಯ್ಯ ಹಂಗೆ ಮಾಡಲಿಕ್ಕಿಲ್ಲಲ್ಲ ಅನ್ನುವಂಥದ್ದು ಕೂಡ ಒಂದು ಚರ್ಚೆಗಳಾಗ್ತಾ ಇದೆ. ಯಾಕಂದರೆ ಸಿದ್ದರಾಮಯ್ಯ ಒಂದು ಘೋಷಣೆ ಮಾಡಿದ ನಂತರ ಅವರಿಗೆ ಪ್ರಶ್ನೆ ಆದಾಗ ಇಲ್ಲರಿ ಇದು ಹಿಂಗೆ ಅಂತ ಹೇಳಬೇಕಲ್ಲ ಸಿದ್ದರಾಮಯ್ಯನಂಥ ವ್ಯಕ್ತಿತ್ವಕ್ಕೆ. ಹಾಗಿದ್ರೆ ಸಿದ್ದರಾಮಯ್ಯನ ಗೊತ್ತಿಲ್ವಾ? ಮೀಸಲಾತಿ ರದ್ದಾದರೂ ಕಾಂಗ್ರೆಸ್ ಇರಾದೆ ಈಡೇರುತ್ತೆ ಅಂತ ಒಂದು ರಾಜಕೀಯ ವಲಯದಲ್ಲಿ ಚರ್ಚೆ. ಯಾಕಂದರೆ ನಾವು ಮಾಡಿದ್ವಿ, ಕೇಂದ್ರ ಮಾಡಲಿಲ್ಲ ಹಂಗೆ ಹೇಳ್ತಾರೋ. ಮುಸ್ಲಿಮರ ಪ್ರೀತಿ ಗಳಿಸುವಲ್ಲಿ ಕಾಂಗ್ರೆಸ್ ಯಶಸ್ಸು ಕಾಣುತ್ತೆ ಮತ್ತಷ್ಟು ಅನ್ನುವಂಥ ಚರ್ಚೆ ಶುರುವಾಗಿದೆ. ಮುಂದಕ್ಕೆ ಬನ್ನಿ. 2011ರ ಜಾತಿ ಗಣತಿ ಆಮೇಲೆ ಈಗ ಸಿದ್ದರಾಮಯ್ಯನವರು ಮಾಡಿಸಿರುವಂಥ ಜಾತಿ ಗಣತಿ ಪ್ರಕಾರ ಕರ್ನಾಟಕದಲ್ಲಿ ಬರೋಬ್ಬರಿ 14% ಮುಸ್ಲಿಮರಿದ್ದಾರೆ. 75 ಲಕ್ಷ ಮುಸ್ಲಿಂ ಗುತ್ತಿಗೆದಾರರಿಗೆ 4% ಮೀಸಲಾತಿ ಅಂಗೀಕಾರ ಆಯಿತು. ಮೊನ್ನೆ OBC ಕೋಟಾದಿಂದ 4% ಕಿತ್ತುಕೊಳ್ಳಲಾಗಿದೆ ಅಂತ ಹೇಳಲಾಗ್ತಾ ಇದ್ದಾರೆ. ಈ ಹಿಂದೆ SC/SCಗಳಿಗೆ ಮತ್ತು ಕೆಲವು ಲಿಂಗಾಯತ ಇದಕ್ಕೆ 4% ಕೊಟ್ಟಿದ್ರು, ಮುಸ್ಲಿಮರಿಂದ ಕಿತ್ಕೊಂಡು ಕೊಟ್ಟಿದ್ರು ಅನ್ನೋಂಥದ್ದು ಒಂದು ಚರ್ಚೆ ಆಗಿತ್ತಲ್ವಾ. ಆ ಸಂದರ್ಭದಲ್ಲಿ ಕೆಲವು ಸಮುದಾಯಗಳಿಗೆ ದೊಡ್ಡ ಪೆಟ್ಟಾಯಿತು. ಲಂಬಾಣಿ ಸಮುದಾಯಗಳು ಓಟ್ ಹಾಕಲಿಲ್ಲ BJPಗೆ. ಹಾಗೇನೆ ಈಗ ಕರ್ನಾಟಕದಲ್ಲಿ OBCಗೆ 32% ಮೀಸಲಾತಿ ಇರ್ತಾ ಇತ್ತು. ಆದರೆ ಇದೀಗ OBCಗೆ 28% ಮೀಸಲಾತಿ ಉಳಿದಿದೆ ಅಂತ ಕೇಳಿ ಬರ್ತಾ ಇದೆ. ಅವರಿಂದ ಕಿತ್ಕೊಂಡಿದ್ದಾರೆ ಅಂತೇಳಿ ಈ ನಿಯಮ ಜಾರಿ ಮಾಡೋದು ಸಿದ್ದರಾಮಯ್ಯ ಸರ್ಕಾರಕ್ಕೆ ಕಷ್ಟವಾಗಬಹುದೇನೋ. ಇಂಥ ನಿರ್ಧಾರ ರಾಜ್ಯ ಸರ್ಕಾರ ತೆಗೆದುಕೊಳ್ಳುವಂತಿಲ್ಲವಂತೆ, ಇಂಥ ನಿರ್ಧಾರ ಕೇಂದ್ರ ಸರ್ಕಾರ ಮಾತ್ರ ಕೈಗೊಳ್ಳಬಹುದಂತೆ, ಧರ್ಮದ ಆಧಾರದಲ್ಲಿ ಮೀಸಲಾತಿ ನೀಡುವಂತಿಲ್ಲ ಅಂತ BJP ಹೇಳ್ತಾ ಇರೋದು. ಈ ಪ್ರಕರಣ ಮಗದೊಮ್ಮೆ ಕೋರ್ಟ್ಗೆ ಹೋಗುವ ಸಾಧ್ಯತೆ ಇದೆ. ಭವಿಷ್ಯ ಗೊತ್ತಿದ್ರೂ ಮೀಸಲಾತಿ ಸಿದ್ದರಾಮಯ್ಯ ಕೊಡ್ತಾರಾ, ಸಿದ್ದರಾಮಯ್ಯ ಹಂಗೆ ಮಾಡಲಿಕ್ಕಿಲ್ಲಲ್ಲ ಅನ್ನುವಂಥದ್ದು ಕೂಡ ಒಂದು ಚರ್ಚೆಗಳಾಗ್ತಾ ಇದೆ. ಯಾಕಂದರೆ ಸಿದ್ದರಾಮಯ್ಯ ಒಂದು ಘೋಷಣೆ ಮಾಡಿದ ನಂತರ ಅವರಿಗೆ ಪ್ರಶ್ನೆ ಆದಾಗ ಇಲ್ಲರಿ ಇದು ಹಿಂಗೆ ಅಂತ ಹೇಳಬೇಕಲ್ಲ ಸಿದ್ದರಾಮಯ್ಯನಂಥ ವ್ಯಕ್ತಿತ್ವಕ್ಕೆ. ಹಾಗಿದ್ರೆ ಸಿದ್ದರಾಮಯ್ಯನ ಗೊತ್ತಿಲ್ವಾ? ಮೀಸಲಾತಿ ರದ್ದಾದರೂ ಕಾಂಗ್ರೆಸ್ ಇರಾದೆ ಈಡೇರುತ್ತೆ ಅಂತ ಒಂದು ರಾಜಕೀಯ ವಲಯದಲ್ಲಿ ಚರ್ಚೆ. ಯಾಕಂದರೆ ನಾವು ಮಾಡಿದ್ವಿ, ಕೇಂದ್ರ ಮಾಡಲಿಲ್ಲ ಹಂಗೆ ಹೇಳ್ತಾರೋ. ಮುಸ್ಲಿಮರ ಪ್ರೀತಿ ಗಳಿಸುವಲ್ಲಿ ಕಾಂಗ್ರೆಸ್ ಯಶಸ್ಸು ಕಾಣುತ್ತೆ ಮತ್ತಷ್ಟು ಅನ್ನುವಂಥ ಚರ್ಚೆ ಶುರುವಾಗಿದೆ. ಮುಂದಕ್ಕೆ ಬನ್ನಿ. 2011ರ ಜಾತಿ ಗಣತಿ ಆಮೇಲೆ ಈಗ ಸಿದ್ದರಾಮಯ್ಯನವರು ಮಾಡಿಸಿರುವಂಥ ಜಾತಿ ಗಣತಿ ಪ್ರಕಾರ ಕರ್ನಾಟಕದಲ್ಲಿ ಬರೋಬ್ಬರಿ 14% ಮುಸ್ಲಿಮರಿದ್ದಾರೆ. 75 ಲಕ್ಷ ಮುಸ್ಲಿಂ ಗುತ್ತಿಗೆದಾರರಿಗೆ 4% ಮೀಸಲಾತಿ ಅಂಗೀಕಾರ ಆಯಿತು. ಮೊನ್ನೆ OBC ಕೋಟಾದಿಂದ 4% ಕಿತ್ತುಕೊಳ್ಳಲಾಗಿದೆ ಅಂತ ಹೇಳಲಾಗ್ತಾ ಇದ್ದಾರೆ. ಈ ಹಿಂದೆ SC/SCಗಳಿಗೆ ಮತ್ತು ಕೆಲವು ಲಿಂಗಾಯತ ಇದಕ್ಕೆ 4% ಕೊಟ್ಟಿದ್ರು, ಮುಸ್ಲಿಮರಿಂದ ಕಿತ್ಕೊಂಡು ಕೊಟ್ಟಿದ್ರು ಅನ್ನೋಂಥದ್ದು ಒಂದು ಚರ್ಚೆ ಆಗಿತ್ತಲ್ವಾ. ಆ ಸಂದರ್ಭದಲ್ಲಿ ಕೆಲವು ಸಮುದಾಯಗಳಿಗೆ ದೊಡ್ಡ ಪೆಟ್ಟಾಯಿತು. ಲಂಬಾಣಿ ಸಮುದಾಯಗಳು ಓಟ್ ಹಾಕಲಿಲ್ಲ BJPಗೆ. ಹಾಗೇನೆ ಈಗ ಕರ್ನಾಟಕದಲ್ಲಿ OBCಗೆ 32% ಮೀಸಲಾತಿ ಇರ್ತಾ ಇತ್ತು. ಆದರೆ ಇದೀಗ OBCಗೆ 28% ಮೀಸಲಾತಿ ಉಳಿದಿದೆ ಅಂತ ಕೇಳಿ ಬರ್ತಾ ಇದೆ. ಅವರಿಂದ ಕಿತ್ಕೊಂಡಿದ್ದಾರೆ ಅಂತೇಳಿ ಈ ನಿಯಮ ಜಾರಿ ಮಾಡೋದು ಸಿದ್ದರಾಮಯ್ಯ ಸರ್ಕಾರಕ್ಕೆ ಕಷ್ಟವಾಗಬಹುದೇನೋ. ಇಂಥ ನಿರ್ಧಾರ ರಾಜ್ಯ ಸರ್ಕಾರ ತೆಗೆದುಕೊಳ್ಳುವಂತಿಲ್ಲವಂತೆ, ಇಂಥ ನಿರ್ಧಾರ ಕೇಂದ್ರ ಸರ್ಕಾರ ಮಾತ್ರ ಕೈಗೊಳ್ಳಬಹುದಂತೆ, ಧರ್ಮದ ಆಧಾರದಲ್ಲಿ ಮೀಸಲಾತಿ ನೀಡುವಂತಿಲ್ಲ ಅಂತ BJP ಹೇಳ್ತಾ ಇರೋದು. ಈ ಪ್ರಕರಣ ಮಗದೊಮ್ಮೆ ಕೋರ್ಟ್ಗೆ ಹೋಗುವ ಸಾಧ್ಯತೆ ಇದೆ. ಭವಿಷ್ಯ ಗೊತ್ತಿದ್ರೂ ಮೀಸಲಾತಿ ಸಿದ್ದರಾಮಯ್ಯ ಕೊಡ್ತಾರಾ, ಸಿದ್ದರಾಮಯ್ಯ ಹಂಗೆ ಮಾಡಲಿಕ್ಕಿಲ್ಲಲ್ಲ ಅನ್ನುವಂಥದ್ದು ಕೂಡ ಒಂದು ಚರ್ಚೆಗಳಾಗ್ತಾ ಇದೆ. ಯಾಕಂದರೆ ಸಿದ್ದರಾಮಯ್ಯ ಒಂದು ಘೋಷಣೆ ಮಾಡಿದ ನಂತರ ಅವರಿಗೆ ಪ್ರಶ್ನೆ ಆದಾಗ ಇಲ್ಲರಿ ಇದು ಹಿಂಗೆ ಅಂತ ಹೇಳಬೇಕಲ್ಲ ಸಿದ್ದರಾಮಯ್ಯನಂಥ ವ್ಯಕ್ತಿತ್ವಕ್ಕೆ. ಹಾಗಿದ್ರೆ ಸಿದ್ದರಾಮಯ್ಯನ ಗೊತ್ತಿಲ್ವಾ? ಮೀಸಲಾತಿ ರದ್ದಾದರೂ ಕಾಂಗ್ರೆಸ್ ಇರಾದೆ ಈಡೇರುತ್ತೆ ಅಂತ ಒಂದು ರಾಜಕೀಯ ವಲಯದಲ್ಲಿ ಚರ್ಚೆ. ಯಾಕಂದರೆ ನಾವು ಮಾಡಿದ್ವಿ, ಕೇಂದ್ರ ಮಾಡಲಿಲ್ಲ ಹಂಗೆ ಹೇಳ್ತಾರೋ. ಮುಸ್ಲಿಮರ ಪ್ರೀತಿ ಗಳಿಸುವಲ್ಲಿ ಕಾಂಗ್ರೆಸ್ ಯಶಸ್ಸು ಕಾಣುತ್ತೆ ಮತ್ತಷ್ಟು ಅನ್ನುವಂಥ ಚರ್ಚೆ ಶುರುವಾಗಿದೆ. ಮುಂದಕ್ಕೆ ಬನ್ನಿ.
2011ರ ಜಾತಿ ಗಣತಿ ಆಮೇಲೆ ಈಗ ಸಿದ್ದರಾಮಯ್ಯನವರು ಮಾಡಿಸಿರುವಂಥ ಜಾತಿ ಗಣತಿ ಪ್ರಕಾರ ಕರ್ನಾಟಕದಲ್ಲಿ ಬರೋಬ್ಬರಿ 14% ಮುಸ್ಲಿಮರಿದ್ದಾರೆ, 75 ಲಕ್ಷ. ಮುಸ್ಲಿಂ ಗುತ್ತಿಗೆದಾರರಿಗೆ 4% ಮೀಸಲಾತಿ ಅಂಗೀಕಾರ ಆಯಿತು. ಮೊನ್ನೆ OBC ಕೋಟಾದಿಂದ 4% ಕಿತ್ತುಕೊಳ್ಳಲಾಗಿದೆ ಅಂತ ಹೇಳಲಾಗ್ತಾ ಇದ್ದಾರೆ. ಈ ಹಿಂದೆ SC/SCಗಳಿಗೆ ಮತ್ತು ಕೆಲವು ಲಿಂಗಾಯತ ಇದಕ್ಕೆ 4% ಕೊಟ್ಟಿದ್ರು, ಮುಸ್ಲಿಮರಿಂದ ಕಿತ್ಕೊಂಡು ಕೊಟ್ಟಿದ್ರು ಅನ್ನೋಂಥದ್ದು ಒಂದು ಚರ್ಚೆ ಆಗಿತ್ತಲ್ವಾ. ಆ ಸಂದರ್ಭದಲ್ಲಿ ಕೆಲವು ಸಮುದಾಯಗಳಿಗೆ ದೊಡ್ಡ ಪೆಟ್ಟಾಯಿತು. ಲಂಬಾಣಿ ಸಮುದಾಯಗಳು ಓಟ್ ಹಾಕಲಿಲ್ಲ BJPಗೆ. ಹಾಗೇನೆ ಈಗ ಕರ್ನಾಟಕದಲ್ಲಿ OBCಗೆ 32% ಮೀಸಲಾತಿ ಇರ್ತಾ ಇತ್ತು. ಆದರೆ ಇದೀಗ OBCಗೆ 28% ಮೀಸಲಾತಿ ಉಳಿದಿದೆ ಅಂತ ಕೇಳಿ ಬರ್ತಾ ಇದೆ. ಅವರಿಂದ ಕಿತ್ಕೊಂಡಿದ್ದಾರೆ ಅಂತೇಳಿ ಈ ನಿಯಮ ಜಾರಿ ಮಾಡೋದು ಸಿದ್ದರಾಮಯ್ಯ ಸರ್ಕಾರಕ್ಕೆ ಕಷ್ಟವಾಗಬಹುದೇನೋ. ಇಂಥ ನಿರ್ಧಾರ ರಾಜ್ಯ ಸರ್ಕಾರ ತೆಗೆದುಕೊಳ್ಳುವಂತಿಲ್ಲವಂತೆ, ಇಂಥ ನಿರ್ಧಾರ ಕೇಂದ್ರ ಸರ್ಕಾರ ಮಾತ್ರ ಕೈಗೊಳ್ಳಬಹುದಂತೆ, ಧರ್ಮದ ಆಧಾರದಲ್ಲಿ ಮೀಸಲಾತಿ ನೀಡುವಂತಿಲ್ಲ ಅಂತ BJP ಹೇಳ್ತಾ ಇರೋದು. ಈ ಪ್ರಕರಣ ಮಗದೊಮ್ಮೆ ಕೋರ್ಟ್ಗೆ ಹೋಗುವ ಸಾಧ್ಯತೆ ಇದೆ. ಭವಿಷ್ಯ ಗೊತ್ತಿದ್ರೂ ಮೀಸಲಾತಿ ಸಿದ್ದರಾಮಯ್ಯ ಕೊಡ್ತಾರಾ, ಸಿದ್ದರಾಮಯ್ಯ ಹಂಗೆ ಮಾಡಲಿಕ್ಕಿಲ್ಲಲ್ಲ ಅನ್ನುವಂಥದ್ದು ಕೂಡ ಒಂದು ಚರ್ಚೆಗಳಾಗ್ತಾ ಇದೆ. ಯಾಕಂದರೆ ಸಿದ್ದರಾಮಯ್ಯ ಒಂದು ಘೋಷಣೆ ಮಾಡಿದ ನಂತರ ಅವರಿಗೆ ಪ್ರಶ್ನೆ ಆದಾಗ ಇಲ್ಲರಿ ಇದು ಹಿಂಗೆ ಅಂತ ಹೇಳಬೇಕಲ್ಲ ಸಿದ್ದರಾಮಯ್ಯನಂಥ ವ್ಯಕ್ತಿತ್ವಕ್ಕೆ. ಹಾಗಿದ್ರೆ ಸಿದ್ದರಾಮಯ್ಯನ ಗೊತ್ತಿಲ್ವಾ ಮೀಸಲಾತಿ ರದ್ದಾದರೂ ಕಾಂಗ್ರೆಸ್ ಇರಾದೆ ಈಡೇರುತ್ತೆ ಅಂತ ಒಂದು ರಾಜಕೀಯ ವಲಯದಲ್ಲಿ ಚರ್ಚೆ. ಯಾಕಂದರೆ ನಾವು ಮಾಡಿದ್ವಿ, ಕೇಂದ್ರ ಮಾಡಲಿಲ್ಲ ಹಂಗೆ ಹೇಳ್ತಾರೋ. ಮುಸ್ಲಿಮರ ಪ್ರೀತಿ ಗಳಿಸುವಲ್ಲಿ ಕಾಂಗ್ರೆಸ್ ಯಶಸ್ಸು ಕಾಣುತ್ತೆ ಮತ್ತಷ್ಟು ಅನ್ನುವಂಥ ಚರ್ಚೆ ಶುರುವಾಗಿದೆ. ಮುಂದಕ್ಕೆ ಬನ್ನಿ. 2011ರ ಜಾತಿ ಗಣತಿ ಆಮೇಲೆ ಈಗ ಸಿದ್ದರಾಮಯ್ಯನವರು ಮಾಡಿಸಿರುವಂಥ ಜಾತಿ ಗಣತಿ ಪ್ರಕಾರ ಕರ್ನಾಟಕದಲ್ಲಿ ಬರೋಬ್ಬರಿ 14% ಮುಸ್ಲಿಮರಿದ್ದಾರೆ, 75 ಲಕ್ಷ. ಮುಸ್ಲಿಂ ಗುತ್ತಿಗೆದಾರರಿಗೆ 4% ಮೀಸಲಾತಿ ಅಂಗೀಕಾರ ಆಯಿತು. ಮೊನ್ನೆ OBC ಕೋಟಾದಿಂದ 4% ಕಿತ್ತುಕೊಳ್ಳಲಾಗಿದೆ ಅಂತ ಹೇಳಲಾಗ್ತಾ ಇದ್ದಾರೆ. ಈ ಹಿಂದೆ SC/SCಗಳಿಗೆ ಮತ್ತು ಕೆಲವು ಲಿಂಗಾಯತ ಇದಕ್ಕೆ 4% ಕೊಟ್ಟಿದ್ರು, ಮುಸ್ಲಿಮರಿಂದ ಕಿತ್ಕೊಂಡು ಕೊಟ್ಟಿದ್ರು ಅನ್ನೋಂಥದ್ದು ಒಂದು ಚರ್ಚೆ ಆಗಿತ್ತಲ್ವಾ. ಆ ಸಂದರ್ಭದಲ್ಲಿ ಕೆಲವು ಸಮುದಾಯಗಳಿಗೆ ದೊಡ್ಡ ಪೆಟ್ಟಾಯಿತು. ಲಂಬಾಣಿ ಸಮುದಾಯಗಳು ಓಟ್ ಹಾಕಲಿಲ್ಲ BJPಗೆ. ಹಾಗೇನೆ ಈಗ ಕರ್ನಾಟಕದಲ್ಲಿ OBCಗೆ 32% ಮೀಸಲಾತಿ ಇರ್ತಾ ಇತ್ತು. ಆದರೆ ಇದೀಗ OBCಗೆ 28% ಮೀಸಲಾತಿ ಉಳಿದಿದೆ ಅಂತ ಕೇಳಿ ಬರ್ತಾ ಇದೆ. ಅವರಿಂದ ಕಿತ್ಕೊಂಡಿದ್ದಾರೆ ಅಂತೇಳಿ ಈ ನಿಯಮ ಜಾರಿ ಮಾಡೋದು ಸಿದ್ದರಾಮಯ್ಯ ಸರ್ಕಾರಕ್ಕೆ ಕಷ್ಟವಾಗಬಹುದೇನೋ. ಇಂಥ ನಿರ್ಧಾರ ರಾಜ್ಯ ಸರ್ಕಾರ ತೆಗೆದುಕೊಳ್ಳುವಂತಿಲ್ಲವಂತೆ, ಇಂಥ ನಿರ್ಧಾರ ಕೇಂದ್ರ ಸರ್ಕಾರ ಮಾತ್ರ ಕೈಗೊಳ್ಳಬಹುದಂತೆ, ಧರ್ಮದ ಆಧಾರದಲ್ಲಿ ಮೀಸಲಾತಿ ನೀಡುವಂತಿಲ್ಲ ಅಂತ BJP ಹೇಳ್ತಾ ಇರೋದು. ಈ ಪ್ರಕರಣ ಮಗದೊಮ್ಮೆ ಕೋರ್ಟ್ಗೆ ಹೋಗುವ ಸಾಧ್ಯತೆ ಇದೆ. ಭವಿಷ್ಯ ಗೊತ್ತಿದ್ರೂ ಮೀಸಲಾತಿ ಸಿದ್ದರಾಮಯ್ಯ ಕೊಡ್ತಾರಾ, ಸಿದ್ದರಾಮಯ್ಯ ಹಂಗೆ ಮಾಡಲಿಕ್ಕಿಲ್ಲಲ್ಲ ಅನ್ನುವಂಥದ್ದು ಕೂಡ ಒಂದು ಚರ್ಚೆಗಳಾಗ್ತಾ ಇದೆ. ಯಾಕಂದರೆ ಸಿದ್ದರಾಮಯ್ಯ ಒಂದು ಘೋಷಣೆ ಮಾಡಿದ ನಂತರ ಅವರಿಗೆ ಪ್ರಶ್ನೆ ಆದಾಗ ಇಲ್ಲರಿ ಇದು ಹಿಂಗೆ ಅಂತ ಹೇಳಬೇಕಲ್ಲ ಸಿದ್ದರಾಮಯ್ಯನಂಥ ವ್ಯಕ್ತಿತ್ವಕ್ಕೆ. ಹಾಗಿದ್ರೆ ಸಿದ್ದರಾಮಯ್ಯನ ಗೊತ್ತಿಲ್ವಾ ಮೀಸಲಾತಿ ರದ್ದಾದರೂ ಕಾಂಗ್ರೆಸ್ ಇರಾದೆ ಈಡೇರುತ್ತೆ ಅಂತ ಒಂದು ರಾಜಕೀಯ ವಲಯದಲ್ಲಿ ಚರ್ಚೆ. ಯಾಕಂದರೆ ನಾವು ಮಾಡಿದ್ವಿ, ಕೇಂದ್ರ ಮಾಡಲಿಲ್ಲ ಹಂಗೆ ಹೇಳ್ತಾರೋ. ಮುಸ್ಲಿಮರ ಪ್ರೀತಿ ಗಳಿಸುವಲ್ಲಿ ಕಾಂಗ್ರೆಸ್ ಯಶಸ್ಸು ಕಾಣುತ್ತೆ ಮತ್ತಷ್ಟು ಅನ್ನುವಂಥ ಚರ್ಚೆ ಶುರುವಾಗಿದೆ. ಮುಂದಕ್ಕೆ ಬನ್ನಿ. 2011ರ ಜಾತಿ ಗಣತಿ ಆಮೇಲೆ ಈಗ ಸಿದ್ದರಾಮಯ್ಯನವರು ಮಾಡಿಸಿರುವಂಥ ಜಾತಿ ಗಣತಿ ಪ್ರಕಾರ